ಎಲ್ರಿಗೂ ನಮಸ್ಕಾರ. ಪ್ರೇಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಟೀಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಒಂದು ಮೀಟಿಂಗ್ನಲ್ಲಿ. ಸೊ ಅದು ಏನು ಹೇಳಿದ್ದಾರೆ, ಎಷ್ಟು ಸಾವಿರ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ, ಯಾವಾಗ ಮಾಡ್ಕೊಳ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದ ಮುಖಾಂತರ ನೀವು ನೋಡ್ಕೊಂಡು ಬನ್ನಿ. ಹೈದರಾಬಾದ್ ಕರ್ನಾಟಕದ್ದು. ಸೊ ಹೈದರಾಬಾದ್ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ನಾವು ಏನು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ, ಆ ಟೈಮಲ್ಲಿ ಒಂದು ರೆಸೊಲ್ಯೂಷನ್ ತಗೊಂಡ್ರು 80% ಎಲ್ಲ ಇಲಾಖೆನೂ ಕೂಡ ಫುಲ್ ಮಾಡಬೇಕಂತ. ನನ್ನ ಇಲಾಖೆಯಲ್ಲಿ 80% ಮಾಡಬೇಕಂದ್ರೆ ಈಗ ಮತ್ತೆ ಯಾರು ರಿಟೈರ್ಡ್ ಆಗ್ತಾರೆ ಅವ್ರದ್ದು ಬಿಟ್ಟು ಯಾಕಂದರೆ ಅವತ್ತಿಗೆ 5,600 ಚಿಲ್ಡ್ರೆ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಬರೀ ಕಲ್ಯಾಣ ಕರ್ನಾಟಕಕ್ಕೆ ಮಾಡಬೇಕು. ಬಜೆಟಲ್ಲಿ 5,000 ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಪ್ಲಸ್ ಅನುದಾನಿತ ಶಾಲೆ ಯಾಕೆ ಡೌನ್ ಆಯಿತು ಅಂದರೆ ಈಗಲೇ ಹೇಳ್ಬಿಡ್ತೀನಿ, ನಾವು ಟೀಚರ್ಸೇ ಕೊಟ್ಟಿಲ್ಲ ರಿಕ್ರೂಟ್ಮೆಂಟಿಗೆ. ಅವ್ರೇನು ಮಾಡ್ತಾರೆ, ಇರೋ ಟೀಚರ್ಸ್ನ ಸಂಬಳ ಕೊಡೋಕ್ಕಾಗಲ್ಲ ಅಂತ ಅಡ್ಜಸ್ಟ್ ಮಾಡಿದ್ರು. ಅದಕ್ಕೆ 2016 ನಿಲ್ಲಿಸಿದ್ರು 15ಕ್ಕೆ. ನಾನು 2020ವರೆಗೂ ರಿಕ್ರೂಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಎಗೇನ್ ಕ್ಯಾಟಗರಿಗೆ ಬರಬೇಕು. ಸೊ ಐ ಥಿಂಕ್ ಒಂದು 2-3 ಮಂತ್ಸ್ ಆಗುತ್ತೆ. ಈ ರಿಪೋರ್ಟ್ ಬಂದರೆ ಇವತ್ತು ಬೆಳಗ್ಗೆ ಬಂತು ಅಂದರೆ ಮಧ್ಯಾಹ್ನ ನಾನು ನೋಟಿಫಿಕೇಶನ್ ಹೊಡಿಸ್ತೀನಿ. ಬಿಕಾಸ್ ವಿ ಆರ್ ರೆಡಿ ಟು ಗೆಟ್ ರಿಕ್ರೂಟೆಡ್. ಬಿಕಾಸ್ ಫೈನಾನ್ಷಿಯಲ್ ಅಪ್ರೂವಲ್ ಆಯಿತು, ಎಲ್ಲ ಆಯಿತು, ಹಣನೂ ಇದೆ, ಎಲ್ಲ ಇದೆ. ಟೋಟಲು 11,000 ಗೌರ್ಮೆಂಟಿಂದ ರಿಕ್ರೂಟ್ಮೆಂಟು ಅಲ್ಲಿ 10,000 ಚಿಲ್ಡ್ರೆ ಅಲ್ಲ ಕೆಲವು ಬೇರೆದು ಇದ್ದಾವೆ. 11,000 12,000 ಆಗುತ್ತೆ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ರಾಜ್ಯದ್ದು ಇಡೀ ರಾಜ್ಯದ್ದು ಸೇರಿ. ಅನುದಾನಿತ ಶಾಲೆಯಲ್ಲಿ ಸುಮಾರು 6,500 7,000 ಆಗ್ತಾ ಇದೆ. ಅದು ಎಲ್ಲ ಸೇರಿ ಅದು ಒಂಥರ ಸರ್ಕಾರಿ ಶಾಲೆ ಇದ್ದಂಗೆ. ಸೊ ನನ್ನ ಪ್ರಕಾರ ಅಬೌಟ್ 17,000-18,000 ರಿಕ್ರೂಟ್ಮೆಂಟ್ ಇಸ್ ಅ ವೆರಿ ಬಿಗ್ ಫೋರ್ಸ್ ಆಸ್ ಫಾರ್ ಆಸ್ ಎಜುಕೇಷನ್ ಇಸ್ ಕನ್ಸರ್ನ್ ಆ್ಯಂಡ್ ಇಟ್ ಶುಡ್ ಹ್ಯಾಪನ್. ಬೇಗ ಕೊಡಿ ಅಂತ ಹೇಳಿ ಕ್ಯಾಬಿನೆಟ್ಟಲ್ಲೂ ಏನು ಗೊಂದಲ ಆಯಿತು ನೋಡಿ. ನೀವು ಇದನ್ನೆಲ್ಲ ಬಿಡಬೇಕಾಗತ್ತೆ. ಒಂದು ನಿಮಿಷ ಇರ್ರಿ. ನೀವು ಕೇಳಿದ್ದು ಸರ್ವರ್ದು, ಕೊನೆಗೆ ಮಾತಾಡಿದ್ದು ಜನವಾರದ್ದು. ಅಲ್ಲ ಒಂದು ನಿಮಿಷ, ನಿಮಗೆ ಜನವಾರದ್ದು ಸ್ಟೋರಿ ಹೇಳ. ಸೋಮಣ್ಣವ್ರು ಏನಪ್ಪ ಮಾಡಿದ್ರು ನನಗೂ ಕೇಳಿದ್ರಿ ನೀವು. ನಾನು ಯಾರಿಗಾರ ಹೇಳಿದ್ನ? ನಾನೇನು ಹೇಳಿಲ್ಲ, ಖಂಡನೆ ಮಾಡಿದ್ದೀನಿ ನಾನು ಜನಿವಾರನ. BJP ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರು ತಾಳಿಗೆ ಕೈ ಹಾಕಿದ್ರಲ್ಲ, ಸೋಮಣ್ಣವ್ರು ಏನ್ರಿ ಮಾಡಿದ್ರು? ನಾಚಿಕೆ ಆಗಲ್ಲ ಅವರಿಗೆ? ಬೆಳಗ್ಗೆ ಒಂದು ಕಾನೂನು ಮಾಡ್ತಾರೆ, ಸಾಯಂಕಾಲ ತರ್ತಾರೆ. ಇವರು ಆ ಜನವರ ಇದನ್ನ ಹಿಡ್ಕೊಂಡು ಊರು ತುಂಬ BJP ಅವರು ಸುತ್ತಿದ್ರಪ್ಪ. ಹೆಂಗೆ ಉತ್ತರ ಕೊಡ್ಬೇಕು ಅವ್ರಿಗೆ? ನೀವು ಸರ್ವರ್ ಡೌನ್ ಅಂದ್ರಿ. ಸರ್ವರ್ ಡೌನ್ ಇಸ್ ಎ ಟೆಕ್ನಿಕಲ್ ಪ್ರಾಬ್ಲಮ್. ಅದಿದ್ದಾಗ ಪ್ಲಾನ್ B, ಪ್ಲಾನ್ A ಎಲ್ಲ ಇರುತ್ತೆ, ಡೋಂಟ್ ವರಿ. ಬಟ್ ಅದ್ರ ಜೊತೆಗೆ ಜನವರ ತರಕ್ಕೆ ಹೋಗಬೇಡಿ. ಬಿಕಾಸ್ ನಾವು ಆ ಸಂಪ್ರದಾಯ ಅಲ್ಲ, ನಾವು ಅದ್ರೊಳಗೆ ಬಂದೇ ಇಲ್ಲ, ನಾವು ಆ ಥರ ನೋಡೋದಿಲ್ಲ. ಮನುಷ್ಯರಾಗ ನೋಡ್ತೀವಿ ಹೊರತು ಕುವೆಂಪು ಅವ್ರು ಏನು ಹೇಳಿದಾರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ, ಅಷ್ಟೇ ನನಗೆ ಗೊತ್ತಿರೋದು. ನಾವಿನ್ನೇನು ನೋಡೋದಿಲ್ಲ. ಪ್ರಶ್ನೆನೂ ತೊಗೊಳಕ್ಕೂ ಅಸಹ್ಯ ಆಗುತ್ತೆ, ಯಾಕೆಂದ್ರೆ ಅದು ಮಾತಾಡೋಕ್ಕೂ ಅಸಹ್ಯ ಆಗುತ್ತೆ. ನಾವು ಸ್ಟ್ರೈಕ್ ಮಾಡ್ಬೋದಾಗಿತ್ತು ಅವ್ರ ವಿರುದ್ಧ.